ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಏನು ಪೂಜೆ ಮಾಡ್ಲಿಕ್ಕತ್ತಾರ ಅಂತ ಅಂದ್ಕೊಂಡ್ರೇನು, ಇವತ್ತು ನಮ್ಮ ಮಗಳದು ಅಂದ್ರೆ 2ನೇ ಪಾಪುದು ನಾಮಕರಣ ಅದ. ಇವತ್ತು ಏನಂತಂದ್ರೆ ದಿನ ಚಲೋ ಇತ್ತು, ಹಾಗಾಗಿ ಬೇಗನೆ ನಾವು ನಾಮಕರಣ ಮಾಡ್ಲಿಕ್ಕತ್ತೀವಿ. ಅಂದ್ರೆ ತಿಂಗಳು ಒಳಗೇ ಮಾಡ್ಲಿಕ್ಕತ್ತೀವಿ, ಆದರೆ ಚಲೋ ಇರ್ತದೆ. ಅಂದರೆ ಹೆಣ್ಮಕ್ಳಿಗೆ ತಿಂಗಳು ಒಳಗೇ ಮಾಡ್ತಾರೆ, ಇಲ್ಲಾಂದ್ರೆ ಮತ್ತೆ 3 ತಿಂಗಳದೊಳಗೆ ಮಾಡಬೇಕಾಗ್ತದೆ. ಅದಕ್ಕೇನೆ ನಾವು ತಿಂಗಳ ಒಳಗೇ ನಾವು ನಾಮಕರಣ ಇಟ್ಕೊಂಡಿದ್ವಿ. ಭಾಳ ಸಡನ್ನಾಗಿ ಇಟ್ಕೊಂಡ್ಬಿಟ್ವಿ, ಬೇಗ ಜಾಸ್ತಿ ಯಾರನ್ನೂ ಕರೀಲಿಕ್ಕೆ ಹೋಗಿಲ್ಲ. ಇವತ್ತು ನಾಮಕರಣದ ಫುಲ್ ವಿಡಿಯೋ ನೋಡಿರಿ. ಏನು ಹೆಸರಿಡ್ತೀವಿ ಅಂತ ಎಲ್ಲ ನಿಮ್ಗೆ ಡೀಟೇಲಾಗಿ ಗೊತ್ತಾಗ್ತದೆ. ಆಮೇಲೆ ವಿಡಿಯೋ ಕೊನೆವರೆಗೂ ನೋಡಿರಿ, ಫುಲ್ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೂ ಕೂಡ ಸ್ವಲ್ಪ ಐಡಿಯಾ ಬರ್ತದೆ. ಬರ್ರಿ ಇವತ್ತಿನ ಒಂದು ವಿಡಿಯೋ ಹೆಂಗೆ ಹೋಗ್ತದೆ ಅಂತ ನೋಡಮ್ಮ. ಏನು ಹೆಸರಿಡ್ತೀವಿ, ಯಾವ ಥರ ಒಂದು ನಾಮಕರಣ ಮಾಡ್ತೀವಿ ಅಂತ ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ. ಜಾಸ್ತಿ ಜನನ ನಾವು ಕರೆದಿಲ್ಲ, ಸ್ವಲ್ಪ ಜನನೇ ನಮಗೆ ಸ್ವಲ್ಪ ಹತ್ರ ಇರೋರಿಗೆ ಕರೆದೀವಿ. ಕೆಲವೊಬ್ರು ಬಂದಾರ, ಕೆಲವೊಬ್ರು ಬಂದಿಲ್ಲ. ಬರ್ರಿ ನಮ್ಮ ಮನೆಯವ್ರು ಆಲ್ರೆಡಿ ಬಂದಾರ ಇವತ್ತು ಬೆಳಗ್ಗೆ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡ್ರಿ, ಇವಾಗ ಪುಣ್ಯಾಚನ ಸ್ಟಾರ್ಟ್ ಆಗ್ಯದ. ಆಮೇಲೆ ಹೋಮ ಕೂಡ ಮಾಡ್ತಾರೆ. ನಾವೇ ಒಂದು ಹೋಮ ಮಾಡ್ಸೋಣ ಅಂತೇಳಿ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ. ಆಮೇಲೆ ಇಲ್ಲಿ ತೊಟ್ಲಕ್ಕೆ ರೆಡಿ ಮಾಡ್ಲಿಕ್ಕತ್ತಾರ. ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಲೂನ್ ಊರ್ಲಿಕ್ಕತ್ತಾರ. ಹಂಗೆ ಎಲ್ಲಾನು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಲಿಕ್ಕತ್ತಾರ. ಆಮೇಲೆ ಇದು ಏನಂತಂದ್ರೆ ತಂದೆ ಮಗಳ ಮುಖನ ತುಪ್ಪದಲ್ಲಿ ನೋಡಬೇಕು ಅಂತ, ಹಾಗಾಗಿ ಅದನ್ನು ಒಂದು ಸ್ವಲ್ಪ ತುಪ್ಪ ಕಾಯಿಸ್ಬಿಟ್ಟು ತುಪ್ಪದಲ್ಲೇ ಮುಖ ನೋಡಬೇಕು ಅಂತೇಳಿ ಅದರಲ್ಲಿ ನೋಡ್ಲಿಕ್ಕತ್ತಿದ್ರ. ಹೋಮ ಮಾಡ್ತಿದ್ದಾರೆ. ವಿಶಾಖ ನಕ್ಷತ್ರಾಯ ಸ್ವಾಹ. ವಿಶಾಖ ನಕ್ಷತ್ರಾಯ ನಮಃ. ಒಂದು ಕಡೆ ಹೋಮ ನಡೆದದ, ಒಂದು ಕಡೆ ತೊಟ್ಲ ಡೆಕೋರೇಷನ್ ನಡೆದದ, ಇನ್ನೊಂದು ಕಡೆ ಇಲ್ಲಿ ಒಳಗೆ ಎಲ್ಲರೂ ಕುತ್ಕೊಂಡು ನಾಷ್ಟ ಮಾಡ್ಲಿಕ್ಕತ್ತಾರ. ನಾವು ಕೂಡ ಇವಾಗ ನಾಷ್ಟ ಮಾಡಬೇಕು. ಹಂಗೆ ಹೊರಗಡೆ ಇರೋರು ಇನ್ನೂ ಯಾರೂ ನಾಷ್ಟ ಆಗಿಲ್ಲ, ಕೆಲವೊಬ್ರು ಬಂದವ್ರಿಗೆ ಅಷ್ಟೇ ನಾಷ್ಟ ನಡೆದದ ಇವಾಗ. ಆಮೇಲೆ ಇವಾಗ ಮನಿ ಆಯರಿಗೆ ಕೊಡಬೇಕು ಅಂತಿರ್ತದೆ. ನಮ್ಮ ಮನೆಯವರು ನನಗೆ ಬಟ್ಟೆ ಮತ್ತು ಪಾಪುಗೂ ತೊಗೊಂಬಂದಿದ್ರು ಬಟ್ಟೆ. ಅವಾಗ ಮನಿ ಆಯರಿಗೆ ಕೊಡಬೇಕು. ನಮ್ಮ ಅಕ್ಕ ಮತ್ತು ನಮ್ಮ ಇದನ್ನ ಕೊಡ್ಲಿಕ್ಕತ್ತಾರ ನೋಡ್ರಿ. ಇವಾಗ ಸದ್ಯಕ್ಕೆ ಹೋಮ ಎಲ್ಲ ಆಯಿತು, ಆದಮೇಲೆ ಮನಿ ಆಯರಿಗೆ ಕೊಡ್ಬೇಕಂತಿರ್ತದೆ. ಪಾಪು ಹೊಲ್ಕೊಂಡ್ಬಿಟ್ಟದ, ಇವಾಗ ಸದ್ಯಕ್ಕೆ ಬಟ್ಟೆ ಕೊಡ್ತಾರೆ ನೋಡ್ರಿ. ಪ್ರಜ್ವಲ ಮಾಡ ಕಟ್ ಮಾಡಿ ಹಚ್ಬೇಕು, ಮುಂದೆಯಿಂದ ಸ್ವಲ್ಪ ಕಟ್ ಮಾಡ್ಬೇಕು. ಒಂದು ಸೆಕೆಂಡ್ ನೀರಾವರಿ ಇಬ್ಬರು ಬೆಳಿಗ್ಗೆ ಹೆಚ್ಚಳ ಕೈ ಕಚ್ಕೊಂಡು ಆಮೇಲೆ ಬಂದ ಫ್ರೆಂಡ್ಸ್ ನೋಡ್ರಿ, ಹೋಮ ಅದು ಎಲ್ಲ ಆಲ್ಮೋಸ್ಟ್ ಅರ್ಧ ಆಗ್ಯದ. ಬಟ್ಟೆ ಕೊಟ್ಟರು, ಆರತಿ ಮಾಡಿದ್ರು. ಆಮೇಲೆ ಇಲ್ಲಿಗೆ ಎಂಡ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ತೊಟ್ಲದಂದರೆ ಹೆಸರಿಡೋದು.
ಅದು ಆ ಕಡೆ ಇನ್ನೊಂದು ಕಡೆ ರೆಡಿ ಮಾಡ್ಯಾರ ಆಲ್ರೆಡಿ. ಇವಾಗ ಆ ಕಡೆ ಹೋಗಿ ಕೂಡಬೇಕು. ಅದು ಯಾವ ಥರ ಇರ್ತಾರೆ, ಏನು ಹೆಸರು ಅಂತ ಬರ್ರಿ ನೋಡೋಣ. ಹಾಂ ನೋಡಿರಿ, ಎಲ್ಲರೂ ನಾಷ್ಟ ಎಲ್ಲ ಮಾಡಿ ಇವಾಗ ಹೆಸರಿಡೋ ಟೈಮಿಗೆ ಎಲ್ಲರೂ ಬಂದು ಕೂತ್ಕೊಂಡಾರ. ಆಮೇಲೆ ಪಾಪು ಭಾಳ ಅಳಾತಿತ್ತು ಸೌಂಡು, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೆ. ಭಾಳ ಶೆಕೆ ಇತ್ತು, ಬಿಸಿಲು ಭಾಳ ಅದ ಈ ಕಡೆ ನಮ್ಮ ಕಡೆ, ಹಾಗಾಗಿ ಭಾಳ ಅಳ್ಳಿಕತ್ತಿತ್ತ ಪಾಪು. ಏನು ಅಷ್ಟೊಂದು ಬೆವ್ರು ಅಂದ್ರೆ ಅಷ್ಟು ಬೆವ್ರು ಬರ್ತದ. ಈ ಕಡೆ ಸ್ವಲ್ಪ ಜಾಸ್ತಿನೇ ಅದ, 42, 43 ಅದ ಬಿಸಿಲು. ಹಾಗಾಗಿ ಜಗ್ಗಿ ಅಳಾತಿತ್ತು ಪಾಪು, ಅದಕ್ಕೆ ಸ್ವಲ್ಪ ಮ್ಯೂಟ್ ಮಾಡೀನಿ ಆಲ್ಮೋಸ್ಟ್ ನಾನು. ಇವಾಗ ನೋಡಿರಿ ಹೆಸರಿಡ್ಲಿಕ್ಕೆ ಏನೇನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡಿವಿ. ಆಮೇಲೆ ನಮ್ಮ ವಾಣಿ, ನಮ್ಮ ಅತ್ತಿ, ನಮ್ಮ ಐದನ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬಂದಾರ. ನಮ್ಮ ಅಕ್ಕ, ನಮ್ಮ ವೈನಿ ಎಲ್ಲರೂ ಬಂದಾರ ನೋಡ್ರಿ. ಮೆಟ್ಟ ಯಾರ್ಕೋಬೇಕು, ಕುಟುಂಬ ಯಾರ್ಕೋಬೇಕು? ಹಾಂ ನೋಡ್ರಿ, ಅದೇನೋ ಕೇಳಬೇಕಂತ ಮೆಟ್ಟು ಯಾವುದು, ಕುಟುಂಬ ಯಾವುದಂತ ಅದೆಲ್ಲ ಕೇಳಿ ಒಗಟಾಕಿ ಗಂಡನ ಹೆಸರು ಹೇಳಿ ಎಲ್ಲನೂ ಇದು ಅವ್ರು ಹೇಳ್ದಂಗೆಲ್ಲ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದ್ದು ಅಷ್ಟು ನೆನಪಿಲ್ಲ ನನಗೆ. ಅಜ್ಜ ಅಲ್ಲಿ ಯಾಕೆ ಹೋಗ್ತೀರಿ ಬಿಸಿಲಾಗಿ ಇಬ್ರು ನೀವು? ಆರತಿ ಮಾಡಿ ಖುಷಿ ಒಂದಂಗಿ ಇನ್ನೊಂದು ಹಾಕ್ಲಿ, ಇದೇ ಇರ್ಲಿ. ಇದೇ ಹಾಕಿದ್ದ ಕೊಟ್ಟು ಮುಂದೆ ಒಂದ್ಸಲ ಕೊಟ್ರ ಇನ್ನೊಂದು ಬೇರೆ ಫ್ರಾಕ್ ಅಜ್ಜ ನೀ ಏನ್ ಮಾಡ್ತಿ? ಅದಕ್ಕೆ ತಿನ್ನಿಸ್ತಾಳ, ತಿನ್ನೋ ತಾನ್ ತಿಂತಾಳ. ಹಾಂ ಫ್ರೆಂಡ್ಸ್ ನೋಡ್ರಿ, ನಮ್ಮ ವಾಣಿನೇ ಆ ಹೆಸರಿಡಾಕಿ ಅಂದ್ರೆ ಅತ್ತಿ ಆಗ್ತಾಳೆ, ನಮ್ಮ ಮನೆಯವ್ರ ತಂಗಿ. ಅಕ್ಕಿನೇ ಈ ಸಲ ಹೆಸರು ಇಡ್ತಾಳೆ. ಲಾಸ್ಟ್ ಟೈಮೆಲ್ಲ ನಮ್ಮ ಅಣ್ಣ ಇಟ್ಟಿದ್ದ, ಈ ಸಲ ಅಕ್ಕಿ ಇಡ್ತಾಳೆ. ಅದಕ್ಕೆ ಫಸ್ಟಿಗೆ ಅಕ್ಕಿಗೆ ಹೆಸರು ಇಡೋರಿಗೆ ಸೀರೆ, ಗಂಡು ಮಕ್ಳಿಟ್ರೆ ಪ್ಯಾಂಟು ಶರ್ಟು, ಇಲ್ಲ ಹೆಣ್ಮಕ್ಳಿಟ್ರೆ ಸೀರೆ ಕೊಡ್ತಾರೆ. ಹಾಗಾಗಿ ನಮ್ಮ ಮನೆಯವರು ಆ ವಾಣಿಗೆ ಸೀರೆ ತೊಗೊಂಬಂದಿದ್ರು. ಹಾಗಾಗಿ ಅಕ್ಕಿಗೆ ಫಸ್ಟು ಕೊಟ್ಟುಬಿಟ್ಟೆ ಆಮೇಲೆ ಹೆಸರು ಇಡೋದು. ಇವಾಗ ಫಸ್ಟು ಎಲ್ಲ ದೇವ್ರ ಹೆಸರು ಎಲ್ಲ ಏನೇನು ಇರ್ತಾವಲ್ಲ ಎಲ್ಲನೂ ಹೇಳಿ ಆಮೇಲೆ ಯಾವ ಹೆಸರು ಇಡ್ತಾರ ಅನ್ನೋದು ಹೇಳತ್ತಾರೆ. ಹಾಂ ಫ್ರೆಂಡ್ಸ್ ನೋಡ್ರಿ, ಹೆಸರು ಇಡೋಕ್ಕೂ ಮುಂಚೆ ಏನಾಗುತ್ತಂದ್ರೆ ಇದು ಕಡ್ಲಿ ಉಸುಳಿ ಅಂತ ಮಾಡಿರ್ತಾರೆ. ಆ ಕಡ್ಲಿ ಉಸುಳಿನ ಎಲ್ಲರಿಗೂ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಕಡ್ಲಿನೇ ಮೇನ್, ಇವತ್ತು ಎಲ್ಲರಿಗೂ ಉಡಿ ತುಂಬೋದು ಎಲ್ಲ ಕಡ್ಲಿನೇ ಇರ್ತದೆ. ಒಂದು ಸ್ವಲ್ಪ ಹಸಿದೆ ಇಟ್ಟಿರ್ತಾರೆ, ಇನ್ನೊಂದು ಸ್ವಲ್ಪ ಉಸುಳಿ ಥರ ಮಾಡಿ ಎಲ್ಲರಿಗೂ ತಿನ್ಲಿಕ್ಕೆ ಕೊಡ್ತಾರೆ, ಗುಗ್ರಿ ಅಂತೇಳಿ. ಅದೇ ಎಲ್ಲರಿಗೂ ಹಾಕಿ ಇವಾಗ ಕೊಡ್ತಾರೆ. ಪ್ರತಿಯೊಂದು ತೋಟ್ಲ ನಾಮಕರಣ ಇರ್ತಲ್ಲ ಎಲ್ಲರೂ ಮಾಡೇ ಮಾಡ್ತಾರೆ. ಕೆಲವೊಂದು ಕಡೆ ಪದ್ಧತಿ ಅವ್ರವರು ಹೆಂಗಿರ್ತದೋ ಆ ಥರನೇ ಮಾಡ್ತಿರ್ತಾರೆ. ಸೊ ಸ್ವಲ್ಪನಾದ್ರು ಸ್ವಲ್ಪ ತಿನ್ನಲೇಬೇಕವು.
ಅಂತ ಆಡ್ತಾ ಮತ್ತೆ ಒಳ್ಳೆ ಕರ್ಕೋಬೇಕಾಗ್ತದೆ. ಇಲ್ಲಮ್ಮ ಏನು ಅಳೋದಿಲ್ಲ, ಏನಿಲ್ಲ. ಆದ್ಯಾ ಆಂಟಿ ಆಕಿನ ಡ್ರೆಸ್ ಇದು ಮಾಡಿ ಅಲ್ಲ ಕೂಸಿನ ಹಾಡಿಸ್ರಿ. ಎಲ್ಲ ಮನೆ ಇಟ್ಟಿರಿ ಹಾಂ ಫ್ರೆಂಡ್ಸ್, ನೋಡಿರಿ ಇವಾಗ ಬಂದವರೆಲ್ಲರೂ ತಮ್ಮ ಏನೇನು ತೊಗೊಂಬಂದಿರ್ತಾರೆ ಅದೆಲ್ಲ ಆಯರಿಗೆ ಕೊಡ್ತಾರೆ. ಆಮೇಲೆ ನಮ್ಮ ಮಾರದೇ ಹೊಸ ಡ್ರೆಸ್ ಹಾಕಿದ್ವಿ, ಆಕಿ ಭಾಳ ಕುದಿ ಆಯ್ತು ಅಂತೇಳಿ ಬಿಚ್ಚಿ ಬಂದುಬಿಟ್ಟಿದ್ಲ. ಇವಾಗ ಮತ್ತೆ ಹಾಕೊಂಬರ್ಲಿಕ್ಕೆ ಹೋದ್ಲ, ಯಾಕಂದ್ರೆ ಭಾಳ ಶೆಕೆ ಅದ ಫ್ರೆಂಡ್ಸ್. ಹೊಸ ಬಟ್ಟೆ ಹಾಕಿದ್ರೇ ಅಳ್ಳಿಕತ್ತಾವ ಮಕ್ಕಳು. ನೋಡಿರಿ ನಮ್ಮ ಪಾಪುಗೆ ಏನೋ ಹಾಕಲೇ ಇಲ್ಲ ನಾವು. ಅದೇ ಅವರಪ್ಪ ತಂದಿದ್ದು ಹೊಸ ಬಟ್ಟೆ ಒಂದೇ ಹಾಕಿದ್ವಿ, ಅದು ಸ್ವಲ್ಪ ಮೆತ್ತಗದ ಅಂತ ಹಾಕಿದ್ವಿ, ಬೇರೆ ಯಾವುದೋ ಹಾಕ್ಲಿಕ್ಕೆ ಹೋಗಲಿಲ್ಲ. ಇವಾಗ ಸದ್ಯಕ್ಕೆ ಅವ್ರು ಏನೇನು ತೊಗೊಂಬಂದಿರ್ತಾರಲ್ಲ ಅದೆಲ್ಲ ಆಯರಿಗೆ ಕೊಡ್ಲಿಕ್ಕತ್ತಾರ. ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಾರ. ಇವರು ನಮ್ಮ ಅಕ್ಕ, ಎರಡನೇ ಅಕ್ಕ. ಫಸ್ಟ್ನೇ ಅಕ್ಕ ಕೊಟ್ರಂತ ಅನ್ಸುತ್ತೆ. ನಮ್ಮ ಎರಡನೇ ಅಕ್ಕ ಇವರು. ಜಗದೊಡೆಯ ಮಲಗೋಚಿ ದಂಬರ ಚಿನ್ನ ಶಿವನಾನು ಶಿಶುವಾಗಿ ಸುರಲೋಕದಿಂದ ಹರಿಯಾದ ದರಿದ್ರವನು ಹರಿಯಲು ಬಂದ. ಬರುವಾಗ ಬೆಳಕು ಭೂಮಿಗೆ ಸ್ವಾಮಿ ತಂದ. ಭಾಗ್ಯದ ತಾಯಿವನು ಲಕ್ಷ್ಮಿಯ ಕಂದ. ಜೋಗುಳ ಹಾಡಿನ ತೂಗು ಮುತ್ತೆಣೆದು ಕಟ್ಟಿರುವೆ ಮಾಟದ. ಹಾಂ ಫ್ರೆಂಡ್ಸ್, ನೋಡಿರಿ ಇದು ಲಾಸ್ಟ್ ಒಂದೆರಡು ಫೋಟೋಸ್ ಹಾಕಿದ್ದೀನಿ. ಹೆಸರು ಏನಂತಂದ್ರೆ ಸ್ವರಾಧ್ಯ ಅಂತ ಹೆಸರು ಇಟ್ವಿ. ಆ ಸೌಂಡಲ್ಲಿ ನಿಮ್ಗೆ ಕೇಳಿಸಿಲ್ಲ, ಹಾಗಾಗಿ ಇನ್ನೊಂದು ಸತ ಹೇಳತ್ತೀನಿ. ನನ್ನ ಎರಡನೇ ಮಗಳ ಹೆಸರು ಸ್ವರಾಧ್ಯ, ದೊಡ್ಡವಳು ಆರಾಧ್ಯ, ಎರಡನೇವಳು ಸ್ವರಾಧ್ಯ. ಇವೆಲ್ಲ ನಿಂತು ಫೋಟೋ ತೆಗೆಸ್ಕೊಂಡಿರೋ ಫೋಟೋಸ್ ಇವೆಲ್ಲ.
ನಮ್ಮ ಅತ್ತೆ, ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆಯವರು. ಆಮೇಲೆ ಫ್ರೆಂಡ್ಸ್ ಈ ಥರ ಇತ್ತು ನಾಮಕರಣದ ಒಂದು ವಿಡಿಯೋ. ಆದಷ್ಟು ಕೆಲವೊಂದು ವಿಡಿಯೋಸ್ ಇದಾಗಿಲ್ಲ, ಯಾಕಂದರೆ ಹುಡುಗರು ಮಾಡಿದ್ವು ವಿಡಿಯೋಸು. ಸೊ ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್ ಎಲ್ಲರಿಗೂ.